ರಾಕೇಶನ್ನ ಕಳ್ಕೊಂಡಿದ್ದು ಒಂದು ಬಿಗ್ಗೆಸ್ಟ್ ಲಾಸ್ ನಮಗೆ. ಆಮೇಲೆ ಅವನದೆಲ್ಲ ಪೋರ್ಷನ್ಗಳನ್ನ ಮುಗಿಸಿದ್ದ, ಅವ್ನು ಮೇಜರ್ ಪೋರ್ಷನ್ಗಳನ್ನ ಮುಗಿಸಿದ್ದ, ಡಬ್ಬಿಂಗ್ ಮಾಡಿದ್ದ. ಅವ್ನು ನಮ್ಮದು ಶೂಟಿಂಗ್ ಲಾಸ್ಟ್ ಶಾಟ್ ಮುಗಿಸ್ಕೊಂಡು ಹೋಗಿನೇ ಒಂದು 25-30 ದಿವಸ ಆಗ್ಬಿಟ್ಟಿತ್ತು. ಸೊ ಆ ಟೈಮ್ ಲೈನಲ್ಲಿ ಒಂದಷ್ಟು ನರೇಟಿವ್ ಸೆಟ್ ಆಗ್ಬಿಡ್ತು. ಸೊ ಸ್ಪಾಟಲ್ಲಿ ಯಾವತ್ತೂ ಯಾವುದೇ ಅಹಿತಕರ ಘಟನೆ ನಡೆದಿಲ್ಲ, ಎಲ್ಲವೂ ನಡೆದಿರೋದು ನನ್ನನ್ನು ಇನ್ಕ್ಲೂಡ್ ಮಾಡ್ಕೊಂಡಿರುವಂಥದ್ದು ವಿಚಾರಗಳೇ ಬಿಟ್ಟರೆ. ಸೊ ಆವಾಗ ನಮ್ಗೆ ಆ ರಿಸ್ಕ್ಗಳಿತ್ತು. ಬಟ್ ಆವಾಗ ನಮ್ಮನ್ನು ಲಿಟ್ರಲಿ, ನಾನು ಅದನ್ನೇ ಮೊನ್ನೆ ಹೇಳಿದ್ದು, ನಮ್ಮನ್ನು ದೈವ ಹೆಂಗೆ ಬೆನ್ನಿಗೆ ನಿಂತು ನಮ್ಮನ್ನು ಕಾಪಾಡ್ಕೊಂಡು ಬಂದಿದೆ ಅಂತಂದರೆ, ಯಾವುದೂ ಕೂಡ ಕೈ ಮೀರಿ ಹೋಗುವಂಥ ಸಂದರ್ಭಗಳು ಬರಲಿಲ್ಲ. ಎಂಥದ್ದೇ ಸಿಚುವೇಶನ್ ಬಂದರೂ ಅಲ್ಲಿ ನಮಗೇನೋ ಒಂದು ಪ್ರೊಟೆಕ್ಷನ್ ಇತ್ತು ಅನ್ನೋ ಥರದ್ದು ಫೀಲ್. ಬಟ್ ಹೊರಗಡೆ ಇಂಥದ್ದೆಲ್ಲ ಆದಾಗ ಒಂದು ಇರುತ್ತೆ ಥಾಟ್, ಓಕೆ ಇದು ಹಿಂಗೆ. ಅವ್ರು ಕೆಲಸ ಮಾಡೋದವ್ರಿಗೂ ಭಯ ಶುರು ಆಗ್ಬಿಡ್ಬೋದು, ಡೌಟ್ ಶುರು ಆಗ್ಬಿಡ್ಬೋದು ಅವ್ರಿಗೆ. ಮೀಡಿಯಾದಲ್ಲಿ ಬರ್ತಿರೋ ಸರಿ ಹೌದಿರ್ಬೋದು ಅನ್ನೋ ಥರದಲ್ಲಿ. ಅವನ್ನ ಕಳ್ಕೊಂಡಿದ್ದಕ್ಕೆ ನನಗೆ ಅವ್ನು ಸಿನಿಮಾದಲ್ಲಿ ಇದ್ದಾನೆ ಅನ್ನೋದಕ್ಕಿಂತನೂ ಅವನಷ್ಟು ಪಾಸಿಟಿವ್ ವ್ಯಕ್ತಿನೇ ನೋಡಿರಲಿಲ್ಲ ನಾನು. ರಾಕೇಶ್ ಪೂಜಾರಿ ಎಷ್ಟು ಪಾಸಿಟಿವ್ ವ್ಯಕ್ತಿ. ಅವನು ಇಡೀ ಸೆಟ್ಟಲ್ಲಿ ಸಾವಿರಾರು ಜನ ಸೇರ್ಕೊಂಡು ಕೆಲಸ ಮಾಡೋದು, ಆ ಇದರಲ್ಲಿ ಅವನ ಬಗ್ಗೆ ಒಬ್ಬನ ಬಗ್ಗೆ ಯಾರದ್ದು ಏನು ತಗದೇ ಇಲ್ಲ, ಒಂದು ತಕರಾರಿಲ್ಲ, ಎಲ್ಲರಿಗೂ ಪಾಸಿಟಿವ್ ಇರೋದು ಅವನ ಬಗ್ಗೆ. ಅವನು ಅಷ್ಟು ಹಸನ್ಮುಖಿ, ಚಂದ ನಗಾಡ್ಕೊಂಡು ಖುಷಿಲಿ ಓಡಾಡುವಂತ ಅವನು ಅದ್ಭುತ ಕಲಾವಿದ. ಅವನು ಈಗಷ್ಟೇ ಫ್ಲರಿಶ್ ಆಗ್ಬೇಕಿತ್ತು. ನಾನು ಆಲ್ರೆಡಿ ಪ್ಲಾನ್ ಮಾಡ್ಬಿಟ್ಟಿದೆ, ಅಂದ್ರೆ ನನ್ನ ಮುಂದಿನ ಸಿನಿಮಾಗಳಲ್ಲೆಲ್ಲ ಯಾವತ್ತೂ ಒಂಥರ ಈ ಒಂದು ಆಕ್ಟರ್ಗಳಿಗೆ ಅಥವಾ ಲೀಡ್ ಆಕ್ಟರ್ಗಳಿಗೆ ಒಂದು ಕಾಂಬಿನೇಷನ್ ಆಕ್ಟರ್ ಸಿಗೋದು ತುಂಬಾ ರೇರ್. ಅದು ಸಿಕ್ಬಿಟ್ರೆ ಆ ಕಾಂಬಿನೇಷನ್ ತುಂಬಾ ಚಂದ ವರ್ಕ್ ಆಗ್ತಾ ಹೋಗುತ್ತೆ. ಒಂದು ಹೀರೋಯಿನ್ ಆಗ್ಬೋದು, ಅಥವಾ ಒಂದು ಹೀರೋ ಜೊತೆಗೆ ಇನ್ನೊಬ್ಬ ಒಂದು ಕಾಮಿಡಿಯನ್ ಆಗ್ಬೋದು, ಅಥವಾ ಒಂದು ಸಪೋರ್ಟಿಂಗ್ ಕ್ಯಾರೆಕ್ಟರ್ ಆಗ್ಬೋದು. ಈ ಪ್ರಕಾಶ್ ನಂದು ನಮ್ಮ ರಾಂಪ ಅಥವಾ ಬುಳ್ಳ, ನಮ್ಮ ರವಿ ಅಣ್ಣ ರವಿ ಅಣ್ಣ, ನಮ್ದೆಲ್ಲ ಒಂದಂದ್ರೆ ಪರ್ಸನಲ್ ಲೈಫಲ್ಲಿ ನಮ್ಗೆ ಅಷ್ಟು ಒಂದು ಬಾಂಡಿಂಗ್ ಇರೋದ್ರಿಂದ ನಾವ್ ಸುಮ್ನೆ ಆ ಸೀನ್ ಹಿಂಗ್ ಓದ್ಕೊಂಡು ಫ್ರೇಮ್ ಮುಂದೆ ಹೋಗಿ ನಿಂತ್ರೆ ನಗು ಬಂದ್ಬಿಡುತ್ತೆ. ಈಗ ತರಲೆಗಳು ಇವ್ರು 3 ಜನ ಅನ್ನೋ ತರದ ಒಂದು ಫೀಲ್. ಅವನ ಜೊತೆಗೆ ಅದೇ ತರದ ಒಂದು ಇದಾಗಿತ್ತು ನನಗೆ. ಅಂಡ್ ಅವನ್ನ ತಗೊಂಡು ಒಂದು ಒಳ್ಳೆ ಜರ್ನಿ ತಗೊಂಡು ಹೋಗ್ಬೇಕು ಅನ್ನೋದಿತ್ತು. ಕನಸುಗಳಿತ್ತು ಅವ್ರ ಬಗ್ಗೆ, ಅವ್ರು ಬಹಳ ಕನಸುಗಳಿತ್ತು ನನಗೆ. ಒಂದ್ಸಲಕ್ಕೆ ದಿಗ್ಭ್ರಾಂತರಾಗಿ ಹೋಗ್ಬಿಟ್ವಿ ಆ ದಿವಸ. ಅದೊಂಥರ ಆ ದಿವಸ ನನಗೂ ಏನೋ ಒಂದು ವಿಷಯ ನಡೀತಲ್ಲಿ. ಸೊ ತುಂಬಾ ಅಂದ್ರೆ ಅಂದ್ರೆ ನನಗೆ ನೋಡಕ್ ಹೋಗ್ಲಿಲ್ಲ ನಾನು ಆ ದಿನ. ನಾವು ಅಂದ್ರೆ ನಾನು ಅವನ್ನ ನಗುಮುಖದಲ್ಲಿ ನೋಡಿದ್ದು, ಹಂಗೆ ಇರ್ಲಿ. ಯಾಕಂದ್ರೆ ನನಗೆ ಅದು ನೋಡಕ್ಕೆ ಬೇಡ. ನನಗೆ ರಾಕೇಶ್ ಅವನು ಅದೇ ಒಂದು ತುಂಬಾ ಇನ್ನೋಸೆಂಟ್ ಸ್ಮೈಲಲ್ಲಿ ಯಾವತ್ತು ರಿಷಬ್ ಸರ್ ಅಂತ ಅನ್ಕೊಂಡು ಯಾವಾಗಲೂ ಇರ್ತಾನೆ. ಕುಳ್ಳಕ್ಕೆ ಓಡಾಡ್ಕೊಂಡು ಬಂದು ಅವ್ನು ಹಗ್ ಮಾಡಿದ್ರೆ ಎದೆ ಇಲ್ಲಿ, ಅವನ ತಲೆಯಲ್ಲಿ ಎದೆ ಹೊಡೆಯೋದು. ಓಕೆ, ಸೊ ಅಷ್ಟು ಅದ್ಭುತ ಅವನು ಬಿಗ್ಗೆಸ್ಟ್ ಲಾಸ್. ಸೊ ಅಂತ ಕಲಾವಿದರು ಸಿಗಲ್ಲ. ಅದಕ್ಕೆ ತುಂಬಾ ಒಳ್ಳೆಯವನಾಗ್ಬಿಟ್ಟ ಅವನು ಅಂತ ಅನ್ಸುತ್ತೆ. ಒಳ್ಳೆಯವ್ರ ಕಾಲ ಇಲ್ಲ ಅಂತ ಇರ್ತಾರಲ್ಲ, ದೇವ್ರು ಬೇಕು ಕರ್ಕೊಂಡ್ಬಿಡ್ತಾರೆ.